ವೈಷ್ಣವಿ ಗೌಡರ ನಿರ್ಧಾರ, ಅಭಿಮಾನಿಗಳಿಗೆ ಖುಷಿ, ಪತಿಗೆ ಶಾಕ್. ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಗೌಡರ ಕುರಿತು ಒಂದು ರೋಚಕ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಜೂನ್ 4ರಂದು ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ಹಸೆಮಣೆ ಏರಿದ ವೈಷ್ಣವಿ ಮದುವೆಯಾಗಿ ಕೇವಲ 3 ವಾರಗಳು ಕಳೆಯುವುದರೊಳಗೆ ತಮ್ಮ ಪತಿಗೆ ದೊಡ್ಡ ಶಾಕ್ ನೀಡಿದ್ದಾರೆ ಎಂದರೆ ನೀವು ನಂಬಲೇಬೇಕು. ಈ ವಿಷಯ ವೈಷ್ಣವಿ ಅಭಿಮಾನಿಗಳಲ್ಲಿ ಸಂತೋಷ ಮೂಡಿಸಿದ್ದರೆ ಅವರ ಪತಿ ಮಾತ್ರ ಅಚ್ಚರಿಯಾಗಿದ್ದಾರೆ. ವೈಷ್ಣವಿ ಗೌಡರು ಅಂಥದ್ದೇನು ಮಾಡಿದರು? ಸಂಪೂರ್ಣ ವಿವರಗಳಿಗೆ ಹೋಗುವ ಮೊದಲು ನೀವು ವೈಷ್ಣವಿ ಗೌಡರ ಅಭಿಮಾನಿಯಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ಅವರ ಯಾವ ಸೀರಿಯಲ್ ನಿಮಗೆ ಅತಿ ಹೆಚ್ಚು ಇಷ್ಟ ಎಂದು ಕಮೆಂಟ್ ಮಾಡಿ ತಿಳಿಸಿ. ವೈಷ್ಣವಿ ಗೌಡ ಕರ್ನಾಟಕದ ಮನೆ ಮಗಳು. ವೈಷ್ಣವಿ ಗೌಡ ಎಂದರೆ ಪ್ರತಿಯೊಬ್ಬರಿಗೂ ತಮ್ಮ ಮನೆಯ ಮಗಳಂತೆಯೇ ಪ್ರೀತಿ. ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಿರುತೆರೆಗೆ ಕಾಲಿಟ್ಟ ವೈಷ್ಣವಿ ಸನ್ನಿಧಿ ಪಾತ್ರದಲ್ಲಿ ಜೀವ ತುಂಬಿ ಪ್ರತಿಯೊಬ್ಬರ ಮನ ಗೆದ್ದರು. ಬರೋಬ್ಬರಿ 8 ವರ್ಷಗಳ ಕಾಲ ನಡೆದ ಈ ಸೀರಿಯಲ್ ನಲ್ಲಿ ಸಿದ್ಧಾರ್ಥ್ ಮತ್ತು ಸನ್ನಿಧಿ ಜೋಡಿ ಕರ್ನಾಟಕದ ಮನೆ ಮಾತಾಗಿತ್ತು. ನಂತರ ಕನ್ನಡ ಬಿಗ್ ಬಾಸ್ ಸೀಸನ್ 8ರಲ್ಲಿ ಸ್ಪರ್ಧಿಸಿ ತಮ್ಮ ಉತ್ತಮ ಸ್ವಭಾವದಿಂದ ಇಡೀ ಕರ್ನಾಟಕದ ಜನತೆಯ ಮನ ಸೆಳೆದರು. ಅಲ್ಲಿಯೂ ಟಾಪ್ 4 ಸ್ಪರ್ಧಿಯಾಗಿ ಹೊರಹೊಮ್ಮಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು. ಬಿಗ್ ಬಾಸ್ ನಂತರ ಕೆಲವು ಟಿವಿ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಕಾಣಿಸಿಕೊಂಡ ವೈಷ್ಣವಿ ಗೌಡ ಯಾವುದೇ ವಿವಾದ ಅಥವಾ ನಕಾರಾತ್ಮಕ ಇಮೇಜ್ಗೆ ಸಿಲುಕಿರಲಿಲ್ಲ. ಪ್ರೀತಿಯ ಪಯಣ ಮತ್ತು ಅನಿರೀಕ್ಷಿತ ತಿರುವು. 2 ವರ್ಷಗಳ ಹಿಂದೆ ವಿದ್ಯಾಭರಣಿ ಎಂಬ ಹುಡುಗನ ಜೊತೆ ವೈಷ್ಣವಿಯ ನಿಶ್ಚಿತಾರ್ಥವಾಗಿತ್ತು. ಆ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದವು. ಆದರೆ ಅನಿರೀಕ್ಷಿತವಾಗಿ ಈ ನಿಶ್ಚಿತಾರ್ಥ ಮುರಿದು ಬಿತ್ತು. ಕಾರಣವೇನೆಂದರೆ ವಿದ್ಯಾಭರಣ್ ಬೇರೆ ಹುಡುಗಿಯೊಂದಿಗೆ ಸಂಬಂಧದಲ್ಲಿದ್ದರು ಎಂಬ ವಿಷಯ ವೈಷ್ಣವಿ ಗೌಡರ ಮನೆಯವರಿಗೆ ತಿಳಿದು ಬಂದ ಕೂಡಲೇ ಮದುವೆಯನ್ನು ರದ್ದುಗೊಳಿಸಲಾಯಿತು. ಇದಾದ ನಂತರ ವೈಷ್ಣವಿ ಗೌಡ ತಮ್ಮ ಸೀತಾರಾಮ ಸೀರಿಯಲ್ ನಲ್ಲಿ ನಾಯಕಿಯಾಗಿ ಮುಂದುವರೆದರು. ಈ ನಡುವೆ ವೈಷ್ಣವಿ ಗೌಡರಿಗೆ ಅನುಕೂಲ್ ಮಿಶ್ರಾ ಎಂಬುವರ ಜೊತೆ ಮದುವೆ ನಿಶ್ಚಯವಾಯಿತು. ವೈಷ್ಣವಿ ಅಪ್ಪಟ ಕನ್ನಡದ ಹುಡುಗಿಯಾದ್ದರಿಂದ ಅನುಕೂಲ್ ಹಿಂದಿ ಭಾಷಿಕರು ಮತ್ತು ಮೂಲತಃ ಉತ್ತರ ಪ್ರದೇಶದವರಾದ್ದರಿಂದ ಎಲ್ಲರೂ ಇದೊಂದು ಲವ್ ಮ್ಯಾರೇಜ್ ಎಂದು ಊಹಿಸಿದ್ದರು. ಅನುಕೂಲ್ ವೃತ್ತಿಯಲ್ಲಿ ಏರ್ ಫೋರ್ಸ್ ಆಫೀಸರ್ ಆಗಿದ್ದಾರೆ. ಕುಟುಂಬದ ಒಪ್ಪಿಗೆಯೊಂದಿಗೆ ಜೂನ್ 4ರಂದು ಬೆಂಗಳೂರಿನ ಒಂದು ರೆಸಾರ್ಟ್ ನಲ್ಲಿ ಅದ್ಧೂರಿಯಾಗಿ ಮದುವೆ ನೆರವೇರಿತು. ಮದುವೆಗೆ ಸುಮಾರು 5 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎನ್ನಲಾಗಿದ್ದು, ಕನ್ನಡ ಚಿತ್ರರಂಗದ ಅನೇಕ ತಾರೆಯರು ಬಂದು ನವದಂಪತಿಗಳನ್ನು ಆಶೀರ್ವದಿಸಿದ್ದರು. ವೈಷ್ಣವಿ ಗೌಡರ ಆಪ್ತ ಗೆಳತಿ ನಟಿ ಅಮೂಲ್ಯ ಅವರು ಮದುವೆಯಲ್ಲಿ ಅನೇಕ ಸರ್ಪ್ರೈಸ್ ಗಳನ್ನು ನೀಡಿ ನೃತ್ಯವನ್ನು ಮಾಡಿದರು. ಎಲ್ಲವೂ ಅಂದುಕೊಂಡಂತೆ ಸುಂದರವಾಗಿ ನಡೆಯಿತು. ವೈಷ್ಣವಿ ಗೌಡರ ಸೀತಾರಾಮ್ ಸೀರಿಯಲ್ ಕೊನೆಯ ಹಂತಕ್ಕೆ ಬಂದಿದ್ದು, ಕೊನೆಯ ಎಪಿಸೋಡ್ ನ ಶೂಟಿಂಗ್ ಕೂಡ ಮುಗಿದಿದೆ. ಸ್ವತಃ ವೈಷ್ಣವಿ ಗೌಡರೇ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಬಗ್ಗೆ ವಿಡಿಯೋ ಹಂಚಿಕೊಂಡಿದ್ದಾರೆ. ಮದುವೆಯ ನಂತರ ವೈಷ್ಣವಿ ಸೀರಿಯಲ್ ಮತ್ತು ಟಿವಿ ಉದ್ಯಮಕ್ಕೆ ಗುಡ್ ಬೈ ಹೇಳುತ್ತಾರೆ ಎಂದು ಎಲ್ಲರೂ ನಿರೀಕ್ಷಿಸಿದ್ದರು. ಏಕೆಂದರೆ ಅವರ ಪತಿ ಏರ್ ಫೋರ್ಸ್ ಆಫೀಸರ್ ಆಗಿದ್ದು ಉತ್ತರ ಪ್ರದೇಶದಲ್ಲಿ ನೆಲೆಸಿದ್ದಾರೆ. ಆದರೆ ಈಗ ವೈಷ್ಣವಿ ಗೌಡ ಅವರು ತಮ್ಮ ಪತಿಗೆ ಶಾಕ್ ನೀಡಿದ್ದಾರೆ ಎಂದೇ ಹೇಳಬಹುದು. ಅವರು ಬೆಂಗಳೂರನ್ನು ಬಿಟ್ಟು ಹೋಗುವುದಿಲ್ಲ ಎಂದು ವೈಷ್ಣವಿ ಗೌಡವರೇ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಟಿವಿ ಸೀರಿಯಲ್ಗಳಲ್ಲಿ ನಟನೆಯನ್ನು ಮುಂದುವರಿಸುವುದಾಗಿ ಮತ್ತು ಯಾವುದೇ ಕಾರಣಕ್ಕೂ ನಟನೆಯನ್ನು ನಿಲ್ಲಿಸುವುದಿಲ್ಲ ಎಂದು ಹೇಳಿದ್ದಾರೆ. ಬದಲಿಗೆ ಪತಿಗೆ ರಜೆ ಸಿಕ್ಕಾಗ ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಬರಬೇಕಾಗುತ್ತದೆ ಮತ್ತು ತನಗೂ ಸಮಯ ಸಿಕ್ಕಾಗ ಅಲ್ಲಿಗೆ ಹೋಗಿ ಬರುತ್ತೇನೆ ಎಂದಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನನ್ನ ನಟನಾ ವೃತ್ತಿಯನ್ನು ಬಿಡುವುದಿಲ್ಲ ಮತ್ತು ಕರ್ನಾಟಕವನ್ನು ಬಿಟ್ಟು ಹೋಗುವುದಿಲ್ಲ ಎಂದು ವೈಷ್ಣವಿ ಹೇಳಿದ್ದಾರೆ. ವೈಷ್ಣವಿ ಗೌಡರ ಈ ನಿರ್ಧಾರದಿಂದ ಅವರ ಅಭಿಮಾನಿಗಳಿಗೆ ಖುಷಿಯಾಗಿದೆ. ನಟನೆಯನ್ನು ಮುಂದುವರಿಸುತ್ತಾ ಬೆಂಗಳೂರಿನಲ್ಲೇ ನೆಲೆಸುವ ವೈಷ್ಣವಿ ಗೌಡರ ಈ ದಿಟ್ಟ ನಿರ್ಧಾರಕ್ಕೆ ನಿಮ್ಮ ಬೆಂಬಲವಿದೆಯೇ? ಹೌದು ಅನ್ನೋದಾದ್ರೆ ಎಸ್ ಅಂತ, ಇಲ್ಲ ಅನ್ನೋದಾದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.